ಇವತ್ತು ಕಾಟೇರ ಫಿಲ್ಮ್ದು 50ನೇ ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು. ಏನು ಸಂಭ್ರಮದ ಆಚರಣೆ ಮಾಡ್ತಿರೋದು? ಅಲ್ಲಿ ಅವಿನಾಶ್ ಅವರು ಒಂದು ಸೀನಲ್ಲಿ ಬಂದ್ಬಿಟ್ಟು ಯಾವ್ದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿತೆ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ. ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ. ಅಂತಹದನ್ನ ನಾವು ಪ್ರತಿ ಸರಿ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀವಿ? ಯಾರಿಗೂ ಆಗದೆ ಇರೋ ತೊಂದ್ರೆ ಅವ್ರೊಬ್ಬರಿಗೆ ಆಗ್ತಿದ್ಯಾ ಇಲ್ಲಿ ಚಿತ್ರದಲ್ಲಿ ಅಂತ ನನಗೆ, ಯಾಕಂದ್ರೆ ನಾನು ಜಾತಿ ಬಗ್ಗೆ ಮಾತಾಡೋ ವ್ಯಕ್ತಿ ಅಲ್ಲ, ನನಗೆ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ. ಅವರೇ ಪದೇ ಪದೇ ಯಾವ್ದಾದ್ರು ಚಿತ್ರ ಒಂದು ಹಿಟ್ ಆದಾಗ ಆ ಹೆಸರು ಬರುತ್ತೆ, ಯಾವ್ದೋ ಒಂದು ಫಿಲಮ್ ಫ್ಲಾಪ್ ಆದಾಗ ಆ ಚಿತ್ರದಲ್ಲಿ ಏನಾಗಿದೆ ಏನಾಗಿಲ್ಲ ಯಾವ್ದನ್ನು ಮೇಲೆ ಎತ್ತಲ್ಲ. ಈ ಅದೇ ವಿಚಾರ ಇಟ್ಕೊಂಡು ಚೇಂಬರ್ಗೆ ಹೋದಾಗ ಅವ್ರ ಕಾಟೇರಾನು ತೆಗಿತಾರೆ. ಹುಡುಗ ಬಂದು ನಿಂತ್ಕೊಳ್ತಾನೆ, ಹುಡುಗ ನಿಂತ್ಕೊಳ್ಳೋಕೆ ಹೋದಾಗ ಅವ್ನು ನೋಡಿ ಇನ್ನೊಂದು ಹುಡುಗ ಕೊಡೋಕೆ ಹೋದಾಗ ಇಲ್ಲಿದ್ದಾನೆ. ಏಯ್ ಅಷ್ಟು ನಿಂತ್ಕೊಳ್ಬೇಕು ಅಂತ ಅವನು ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದೀವಿ. ಸಿನಿಮಾಟಿಕ್ ಕೊಡಿ ಸರ್, ಅದೇ ಅವಿನಾಶ್ ನೀರು ಕೊಟ್ಟಾಗ ಅದು ತಪ್ಪೇ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆ ತರ ಎಲ್ಲೂ ನಡೀತಾ ಇಲ್ಲ ಅಂತ ಹೇಳಿ ಕೂಡ ಹಾಯ್, ಹಲೋ, ನಮಸ್ತೆ. ನಮ್ಮ ಈ ಅನ್ನೋನ್ ಆತ್ಮ ಬಳಗಕ್ಕೆ ಸ್ವಾಗತ, ಸುಸ್ವಾಗತ. ಜಾತಿ ನಿಂದನೆಗಳು ತುಂಬಾ ನಾನೇ ಮೇಲೂ ಕೀಳು ಅಂತ ನೋಡೋ ವಿಚಾರಗಳು ತುಂಬಾ ಇದೆ. ಬಗ್ಗೆ ನೀವೇನು ಹೇಳ್ತೀರಿ? ನಾವು ಈಗ ಏನಾಗುತ್ತೆ, ಫಸ್ಟು ಈಗ ಕಂಪ್ಲೇಂಟ್ ಆಗಿರೋ ಉದ್ದೇಶ ಏನು ಅನ್ನೋದನ್ನ ಫಸ್ಟ್ ನಾವು ಪರಿಗಣಿಸಬೇಕಾಗ್ತದೆ. ಬ್ರಾಹ್ಮಣ ಧರ್ಮ ಏನು, ನಾವು ಬ್ರಾಹ್ಮಣರು ಅಂತೀವಿ, ಬ್ರಾಹ್ಮಣ ಧರ್ಮ ಅವ್ರಿಗೆ ಈ ಒಂದು ಸಿನಿಮಾ ಮುಖಾಂತರ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಮುಖಾಂತರ ಅವ್ರಿಗೇನು ಅವಹೇಳನಕಾರಿಯಾಗಿ ಒಂದು ಸ್ಟೇಟ್ಮೆಂಟ್ ಇದೆ, ಅವರ ಒಂದು ಇದನ್ನ ತೇಜೋವಧೆ ಮಾಡುವಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಅವರು ಅದನ್ನು ಭಾವಿಸಿದ್ದಾರೆ. ನಾನು ಆ ಸಿನಿಮಾ ನೋಡಿಲ್ಲ, ಆದರೆ ನೀವು ಈ ಕೇಳ್ತಿರೋ ಪ್ರಶ್ನೆ ಮೇಲೆ ನಾನು ಮಾತನಾಡ್ತಾ ಇದ್ದೀನಿ. ಅವ್ರೇನು ಪ್ರಶ್ನೆ ಕೇಳಿದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಅದು ಅವಹೇಳನಕಾರಿಯಾಗಿದೆ, ಆ ರೀತಿ ನಮ್ಮನ್ನು ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರದ್ದು ಮಾಡ್ತಾ ಇದ್ದಾರೆ, ಬ್ರಾಹ್ಮಣರ ಮೇಲೆ, ಬ್ರಾಹ್ಮಣ ಧರ್ಮದ ಮೇಲೆ ಮತ್ತೆ ಮತ್ತೆ ಈ ರೀತಿ ಒಂದು ಹಲ್ಲೆಗಳು ನಡೀತಾ ಇದೆ ಅನ್ನೋ ಒಂದು ಮಾತನ್ನು ಏನು ಕೇಳ್ಪಟ್ಟಿದ್ದೀವಿ. ಅದು ಅವ್ರಿಗೆ ಅಸಮಾಧಾನ ಆಗಿದ್ದರೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟೋದ್ರ ಬಗ್ಗೆ ನಮ್ದು ಅದ್ರ ಬಗ್ಗೆ ಏನು ಆಕ್ಷೇಪಣೆ ಇಲ್ಲ. ಯಾಕೆ ಈಗ ಲಾಸ್ಟ್ ಟೈಮ್ ಪೊಗರು ಸಿನಿಮಾದಲ್ಲೂ ಹಾಗೆ ಆ ಟೈಮ್ನಲ್ಲೂ ಏನೋ ಒಬ್ಬ ಬ್ರಾಹ್ಮಣರ ಮೇಲೆ ಭುಜದ ಮೇಲೆ ಚಪ್ಪಲಿ ಕಾಲಲ್ಲಿ ತುಳಿದು ಅದ್ರ ಮತ್ತೆ ಆ ಸೀನ್ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಮತ್ತೆ ಅದನ್ನು ಕಟ್ ಮಾಡಿ ಆ ಥರದ್ದು ಆಗಿತ್ತು ನೋಡಿ. ಅದು ಇಲ್ಲಿ ಏನಾಗುತ್ತೆ, ಯಾವ ಸಿನಿಮಾ ಅನ್ನೋದು ಒಂದು ಮನೋರಂಜನಾ ಮಾಧ್ಯಮ, ಸಿನಿಮಾ ಅನ್ನೋದು ಒಂದು ಮನೋರಂಜನಾ ಮಾಧ್ಯಮ. ಅದನ್ನ ಮನೋರಂಜನೆಯಾಗಿ ತಗೊಳ್ಳುವಂಥದ್ದು ಒಂದು ಭಾಗ ಆದರೆ, ಸಿನಿಮಾವೂ ಸಹ ಸಮಾಜದ ಒಂದು ಭಾಗ ಆಗಿರುತ್ತೆ. ಅದನ್ನು ಕೇವಲ ಮನೋರಂಜನಾ ಮಾಧ್ಯಮ ಅಂತ ಅಷ್ಟಕ್ಕೆ ನಾವು ಅದನ್ನ ಸೀಮಿತವಾಗಿ ಇಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇವತ್ತು ಸಿನಿಮಾಯಿಂದ ಮೋಟಿವೇಶನ್ ಆಗಿರುವಂಥ ಎಷ್ಟೋ ಉದಾಹರಣೆಗಳಿದೆ, ಸಿನಿಮಾಯಿಂದ ಪರಿವರ್ತನೆಗಳಾಗಿರುವಂಥದ್ದು, ಸಿನಿಮಾಯಿಂದ ಆಗಿರುವಂಥ ಬೆಳವಣಿಗೆಗಳು, ಒಬ್ಬ ಸಾಮಾನ್ಯ ಆಡಿಯನ್ಸ್ ಮೇಲೆ ಸಿನಿಮಾ ಯಾವ ಮಟ್ಟದ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನೇನು ಇವತ್ತು ವಿಶೇಷವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಸಹ ಒಂದು ಕಾಲದಲ್ಲಿ ಸಿನಿಮಾಯಿಂದ ಪ್ರೇರಿತನ ಆಗಿರುವಂಥವನು. ಡಾಕ್ಟರ್ ರಾಜಣ್ಣನವರ ಸಿನಿಮಾಗಳನ್ನು ನೋಡಿ ಅವರ ಆದರ್ಶಗಳನ್ನು, ಅವರ ವಿಚಾರಗಳನ್ನು ನಾನು ಎಷ್ಟೋ ಪ್ರೀತಿಯಿಂದ ನಾನು ಸ್ವೀಕರಿಸಿರುವಂಥವನು. ಹಾಗೆ ಸಿನಿಮಾ ಒಂದು ಸಖತ್ ಪವರ್ಫುಲ್ ಮಾಧ್ಯಮ, ಅದು ಎಂಥವ್ರ ಮೇಲೆ ಆದರೂ ಒಂದು ಪರಿಣಾಮ ಬೀರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸಿನಿಮಾ ಮುಖಾಂತರ ಒಂದು ಧರ್ಮದ ಬಗ್ಗೆ, ಒಂದು ಬ್ರಾಹ್ಮಣ ಧರ್ಮದ ಬಗ್ಗೆ ಒಂದು ಅವಹೇಳನಕಾರಿ ಮಾಡ್ತಾ ಇದ್ದಾರೆ, ಬ್ರಾಹ್ಮಣರು ಆ ರೀತಿ ಇರಲಿಲ್ಲ, ಸುಮ್ಮನೆ ಅವ್ರನ್ನ ಆ ಥರ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವ್ಯಾರು ಅದನ್ನು ತಿರಸ್ಕಾರ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಇದು ಭಾರತ ದೇಶ, ಇಲ್ಲಿ ಎಲ್ಲರಿಗೂ ಸಮಾನವಾದಂಥ ಸ್ಥಾನಮಾನ ಗೌರವ ಇದೆ. ಇಲ್ಲಿ ಯಾರಿಗೆ ಹರ್ಟ್ ಆದರೂ ಅದನ್ನು ಕಾನೂನಿನ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ನಾನು ಏನ್ ಕೇಳ್ತಿರೋದು ಅಂದ್ರೆ, ಯಾರಿಗೂ ಆಗದೆ ಇರೋ ತೊಂದ್ರೆ ಅವ್ರೊಬ್ಬರಿಗೆ ಆಗ್ತಿದ್ಯಾ ಇಲ್ಲಿ ಚಿತ್ರದಲ್ಲಿ ಅಂತ ನನಗೆ, ಯಾಕಂದ್ರೆ ನಾನು ಜಾತಿ ಬಗ್ಗೆ ಮಾತಾಡೋ ವ್ಯಕ್ತಿ ಅಲ್ಲ, ನನಗೆ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ. ಅವರೇ ಪದೇ ಪದೇ ಯಾವ್ದಾದ್ರು ಚಿತ್ರ ಒಂದು ಹಿಟ್ ಆದಾಗ ಆ ಹೆಸರು ಬರುತ್ತೆ, ಯಾವ್ದೋ ಒಂದು ಫಿಲಮ್ ಫ್ಲಾಪ್ ಆದಾಗ ಆ ಚಿತ್ರದಲ್ಲಿ ಏನಾಗಿದೆ ಏನಾಗಿಲ್ಲ ಯಾವ್ದನ್ನು ಮೇಲೆ ಎತ್ತಲ್ಲ. ಈ ಅದೇ ವಿಚಾರ ಇಟ್ಕೊಂಡು ಚೇಂಬರ್ಗೆ ಹೋದಾಗ ಅವ್ರ ಕಾಟೇರಾನು ತೆಗಿತಾರೆ, ಕಾಟೇರ ಅನ್ನೋ ವಿಷಯನೂ ತೆಗಿತಾರೆ. ಯಾಕೆ ಅಂತ ಅದೇ ನಾನು ಹೇಳಿದ್ನಲ್ಲ, ಅವ್ರಿಗೆ ಹರ್ಟ್ ಆಗಿದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಈಗ ನಮ್ದೊಂದು ಧರ್ಮ, ಈಗ ನಮ್ದು ಯಾವುದು ಹಿಂದೂ ಧರ್ಮವನ್ನು ನಾವು ನಮ್ಮ ಧರ್ಮ ಅಂತ ನಾವು ಸ್ವೀಕರಿಸಿದೀವಿ. ಯಾರಾದ್ರೂ ಒಬ್ರು ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ನರೋ ಯಾರಾದ್ರೂ ಒಬ್ರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಏನಾದ್ರೂ ಒಂದು ಮಾತಾಡಿದಾಗ ನಾವೆಲ್ಲ ಅದ್ರ ವಿರುದ್ಧ ನಾವು ಫೈಟ್ ಮಾಡ್ತೀವಲ್ವಾ.